ಒಂದು ಮಡಿಕೆಯಲ್ಲಿ ರಕ್ತವನ್ನ ಇಟ್ಟು ಅಲ್ಲಿಂದ ಎಲ್ಲರೂ ಹೋಗ್ತಾರೆ. ಹುಣ್ಣಿಮೆಯ ಮಧ್ಯರಾತ್ರಿಯಲ್ಲಿ ಒಂದು ಕಪ್ಪು ಹಾವು ಅರಮನೆಗೆ ಬಂದು ಒಂದು ಶಬ್ದ ಮಾಡುತ್ತಾ ಮಡಿಕೆಯಲ್ಲಿ ಇದ್ದ ರಕ್ತವನ್ನ ಕುಡಿದು ವಿಕಾರ ಆಕೃತಿಯಲ್ಲಿ ಬದಲಾಗಿ ಹಸಿವು ಹಸಿವು ಬಲಿ ಎಂದು ಕಿರುಚಿ ಹೊರಟು ಹೋಗುತ್ತೆ. ಗುರುಗಳು ಮರುದಿನ ಬಂದು ನೆಲದ ಮೇಲೆ ಇರುವ ಗುರುತು ನೋಡಿ ಏನೂ ಗೊತ್ತಾಗದೆ ಮಡಿಕೆಯಲ್ಲಿ ಇರುವ ರಕ್ತವನ್ನ ನೋಡಿದಾಗ ಅದರಲ್ಲಿ ಒಂದು ಪ್ರತಿಬಿಂಬ ಕಾಣಿಸುತ್ತೆ. ಅದನ್ನ ನೋಡಿ ಗಾಬರಿಯಿಂದ ರಕ್ತ ಪಿಶಾಚಿ ಎಂದು ಹೇಳುತ್ತಾರೆ. ಅದನ್ನ ಕೇಳಿ ವಿದುರ ಹಾಗೂ ವಿಜಯ್ ಭಯಪಡುತ್ತಾರೆ. ಈ ರಕ್ತಪಿಶಾಚಿ ಯಾಕೆ ವಿಜಯನ ಕನಸಿಗೆ ಬಂದು ಅವನನ್ನು ಕಾಡುತ್ತಿದೆ? ಮುಂದಿನ 2 ವಾರಗಳಲ್ಲಿ ಚಿತ್ತ ಹುಣ್ಣಿಮೆ ಬರುತ್ತದೆ. ಆ ದಿನದವರೆಗೂ ನಾನು ಉಪವಾಸ ಮತ್ತು